ಕರಾವಳಿ ಜಿಲ್ಲೆ ಉಡುಪಿಯ ಬೇರೆ ಬೇರೆ ಮಳೆಯ ಚಿತ್ರಗಳನ್ನು ನೋಡ್ತಾ ಇದ್ದೇವೆ. ನಾವು ಮಠದ ಬೆಟ್ಟು ಪರಿಸರ, ಅದರ ಜೊತೆಗೆ ಬನ್ನಂಜೆ ಶನೀಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೇವೆ. ಇದು ಬನ್ನಂಜೆ ಶನೀಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ಇದು ಬಯಲು ಪ್ರದೇಶ, ಪಕ್ಕದ ಗದ್ದೆಗಳನ್ನು ನಾವು ನೋಡ್ಬೋದು, ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲೂ ಕೂಡ ಜನಜೀವನ ಸಂಪೂರ್ಣ ವ್ಯಸ್ತ ಆಗಿದೆ. ಇಲ್ಲೂ ಕೂಡ ಯಾರು ಕೂಡ ಇಲ್ಲಿ ಶಾಲೆಗೆ ಹೋಗಲಿಲ್ಲ ವಿದ್ಯಾರ್ಥಿಗಳು. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಇಲ್ಲಿನ ಕಾರ್ಮಿಕರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿರ್ತಾರೆ. ಇಲ್ಲಿ ಇದ್ಕೊಂಡು ಕೆಲಸಕ್ಕೆ ಹೋಗುವಂಥದ್ದು ನೋಡ್ಬೋದು. ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ದ್ವಿಚಕ್ರ ವಾಹನಗಳಿಗೂ ಕೂಡ ಓಡಾಟಕ್ಕೆ ಬಹಳಷ್ಟು ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬರು ಮಹಿಳೆ ಈ ಭಾಗದಿಂದ ಹೋಗ್ತಾ ಇರುವಂಥ ದೃಶ್ಯಗಳು. ಯಾವಾಗ ಮಳೆ ಸುರಿತು, ಎಷ್ಟು ಬಂತು ಅಂತ? ರಾತ್ರಿ ಇಡೀ ಮಳೆ ಬಂತಾ? ರಾತ್ರಿ ಇಡಿಯಿಂದ ಬೆಳಗ್ಗೆವರೆಗೂ ಬಂದಿದೆ. ನಿನ್ನೆ ಸಾಯಂಕಾಲ, ನಿನ್ನೆ ರಾತ್ರಿ 8 ಗಂಟೆ ಬಿಟ್ಟಿದೆ. ಬೆಳಗ್ಗೆಯಿಂದ ಸ್ಟಾರ್ಟ್. ಮೊನ್ನೆ ರಾತ್ರಿ 3 ಗಂಟೆಯಿಂದ ನಿನ್ನೆ ರಾತ್ರಿ 8 ಗಂಟೆವರೆಗೂ. ಏನು ಕೆಲಸಕ್ಕೆ ಹೋಗಿಲ್ವ ಯಾರು ಈ ಭಾಗದಲ್ಲಿ? ಇವತ್ತು ಹೋಗಿಲ್ಲ. ಫುಲ್ ಮಳೆ ಎಲ್ಲ ಕೆಲಸ ರಜೆ ಮಾಡಿದೀವಿ ಇವತ್ತು ಎಲ್ಲ ರಜೆ. ಎಲ್ಲ ಮಳೆ ಅಲ್ಲ, ಇದಕ್ಕಾಗಿ ಎಲ್ಲ ರಜೆ ಮಾಡಿದೀವಿ ಇವತ್ತು. ಇಲ್ಲಿ ತುಂಬಾ ಜನ ಇದಾರಲ್ಲ ಕಾರ್ಮಿಕರು? ಹೌದೌದು, ಫುಲ್ ಕಾರ್ಮಿಕರು ಜಾಸ್ತಿ ಜನ ಇದೀವಿ. ಫುಲ್ ಮಳೆ ಅಲ್ಲ. ನಾವು ನೋಡ್ಬೋದು ಅಲ್ಲಿ ವಿದ್ಯುತ್ ವ್ಯತ್ಯಯಗಳು ಕೂಡ ಬಹಳಷ್ಟು ಆಗಿದೆ. ಯಾಕಂದ್ರೆ ಮರ ಬಿದ್ದಿದೆ, ಗೆಲ್ಲುಗಳು ಬಿದ್ದಿದೆ. ಹಾಗಾಗಿ 10 ಕಂಬಗಳು ಧರಾಶಾಹಿ ಆಗಿರುವಂಥದ್ದು ನಾವು ನೋಡ್ಬೋದು. ಮೆಸ್ಕಾಂಗೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಬರ್ತಾ ಇರುವಂಥದ್ದು, ಅಲ್ಲಲ್ಲಿ ಕರೆಂಟ್ ಹೋಗಿರುವಂಥ ಸಮಸ್ಯೆಗಳು ಆಗ್ತಾ ಇರುವಂಥದ್ದು, ಅಲ್ಲಲ್ಲಿ ಮರಗಳು ಕೂಡ ಬಿದ್ದಿದೆ. ಏನು ಸಾಗಿದೆ ಇಲ್ಲಿ? ಏನು ಫಾಲ್ಟ್ ಆಗಿದೆ? ಏನೇನು ಸಮಸ್ಯೆ ಆಗಿದೆ? ಅಲ್ಲಿ ಫಾಲ್ಟ್ ಆಗಿದೆ ಸರ್, ಒಂದು ಮರ ಬಿದ್ದಿದೆ. ತುಂಬ ಕಂಬ ಎಲ್ಲ ಬಿದ್ದಿದೆ ಎಲ್ಲ ಇಲ್ಲಿ ಒಳಗಡೆ ಇಲ್ಲ, ಅಲ್ಲಿ ಮೇನ್ ಲೈನಲ್ಲಿ ಬಿದ್ದಿದೆ. ಮಲ್ಪೆಯಲ್ಲೆಲ್ಲ ಸುಮಾರು ಸಮಸ್ಯೆ ಇದೆ. ಎಷ್ಟು ಕಂಬ ಬಿದ್ದಿದೆ? ಒಟ್ಟು ಗೊತ್ತಿಲ್ಲ, ನಮ್ಮ ಸೆಕ್ಷನಲ್ಲಿ ಒಂದು 15 ಕಂಬ ಬಿದ್ದಿದೆ. ಎಲ್ಲ ರಿಪೇರಿ ಕಾರ್ಯ ಆಗ್ತಾ ಇದೆಯಾ? ಆಗ್ತದೆ, ಬರ್ತಾರೆ ಕೆಲಸ. ರಾತ್ರಿ ಗಾಳಿಗೆ ಹಾಗಾಗಿ ಅಂದರೆ ಒಂದು ಮರ ಬಿದ್ದಂಥ ಸಂದರ್ಭದಲ್ಲಿ ನಿರಂತರವಾಗಿ ಬೇರೆ ಬೇರೆ ಕಂಬಗಳು ಬಿದ್ದಿರುವಂಥದ್ದು. ಇಲ್ಲಿ ಬಂದಂಥ ಸಿಬ್ಬಂದಿಗಳಿಗೆ ತಮ್ಮ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಾ ಇದ್ದಾರೆ. ನಾವು ನೋಡ್ಬೋದು ಮಹಿಳೆಯರು, ಮಕ್ಕಳು ಈ ಭಾಗದಲ್ಲಿ ಇವತ್ತು ಬೆಳಗಿನಿಂದ ನೀರು ತುಂಬಿಕೊಂಡಿರೋದ್ರಿಂದ ಯಾರು ಕೂಡ ಶಾಲೆಗೂ ಹೋಗಿಲ್ಲ ಅನ್ನುವಂಥದ್ದು. ಅಂದರೆ ರಜೆ ಇಲ್ಲ ಜಿಲ್ಲೆಯಲ್ಲಿ, ಆದರೆ ಈ ಭಾಗದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು ನಾವು ನೋಡ್ಬೋದು. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಮೆಸ್ಕಾಂನವರಿಗೆ ಮಳೆಗಾಲ ಬಂತಂದರೆ ಒಂದು ದೊಡ್ಡ ಸವಾಲು ಇಲ್ಲಿ. ಯಾಕಂದರೆ ಒಂದೇ ಬಾರಿಗೆ ಒಂದು ಮರ ಬಿದ್ದಂಥ ಸಂದರ್ಭದಲ್ಲಿ 10 ಕಂಬಗಳು ಧರೆಗೆ ಉರುಳುತ್ತದೆ. ಈ ಊರಿನ ಜನರಿಗೆ ಈ ನೆರೆ ಸಾಮಾನ್ಯ. ವರ್ಷಕ್ಕೆ 2-3 ಸಾರಿ ಇಲ್ಲಿ ನೆರೆ ಬರ್ತದೆ. ಅದು 1-2 ದಿವಸಗಳಲ್ಲಿ ನೆರೆಯ ಪ್ರಮಾಣ ಕಡಿಮೆ ಆಗ್ತದೆ. ಆದರೆ ಪ್ರಮುಖವಾದ ಸವಾಲು ಇರುವಂಥದ್ದು ಮೆಸ್ಕಾಂನವರಿಗೆ. ಅದರ ಜೊತೆಗೆ ಆ ಕಂಬಗಳನ್ನು ಮತ್ತೆ ಸರಿ ಮಾಡಬೇಕಾಗ್ತದೆ. ಹೀಗಾಗಿ ಉಡುಪಿ ಈ ತಾಲೂಕಿನಲ್ಲಿ ಸುಮಾರು ಒಂದು 50ಕ್ಕಿಂತ ಹೆಚ್ಚು ವಿದ್ಯುತ್ ಕಂಬಗಳಿಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.